ಪ್ರೇಮ ಪುರಾಣ ಹೇಳೋಕೆ ಆದಿ ಲಕ್ಷ್ಮಿ ನಮ್ಮ ಜೊತೆಗಿದ್ದಾರೆ. ಆದಿ ಲಕ್ಷ್ಮಿ ಪುರಾಣ ಸೀರಿಯಲ್ ಮೂಲಕ ಬರ್ತಾ ಇದ್ದಾರೆ. ಬನ್ನಿ ಅವ್ರನ್ನೇ ಮಾತನಾಡಿಸ್ತಾ ಹೋಗೋಣ. ಹಾಯ್ ಆದಿ. ಆದಿ ಅನ್ನೋದ ರಜನೀಶ್ ಅನ್ನೋದ? ಸದ್ಯಕ್ಕೆ ಆದಿ ಅಂತಾನೆ ಅಲ್ಲಿ. ಹಾಯ್ ಎಲ್ರಿಗೂ ನಮಸ್ಕಾರ. ಅದೊಂದು ಸ್ಟೈಲಲ್ಲಿ ಹೇಳಿ ಅಲ್ಲ. ಹಾಯ್ ಎಲ್ರಿಗೂ ನಮಸ್ಕಾರ. ಯಾಕಂದ್ರೆ ರಜನೀಶ್ ಅಂತ ಎಷ್ಟು ದಿನ ಗುರ್ಸ್ಕೊಂಡಿದ್ರಿ, ಇನ್ಮೇಲೆ ಆದಿ ಅಂತ ಗುರ್ಸ್ಕೊಳಕ್ ಹೋಗ್ತಾ ಇದ್ದೀರಿ. ಸೊ ಅದಕ್ಕೆ ಆ್ಯಂಡ್ ಇಲ್ಲಿ ನೋಡಿ ಯಾರಿದ್ದಾರೆ, ಕ್ಯೂಟಿ ಬ್ಯೂಟಿ ಸ್ವೀಟಿ ಅಂತ ಫ್ಯಾನ್ಸ್ ಎಲ್ಲ ಕರಿತಾ ಇರ್ತೀರಾ. ಆಶಾ, ನಿಮ್ಮ ಹಲ್ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಹಾಯ್ ಎಲ್ರಿಗೂ ನಮಸ್ಕಾರ. ನೇಸ ಹೇಗೆ ನಡೀತಾ ಇದೆ? ಸೊ ಈ ಒಂದು ಪಾತ್ರ ಆದಿ ಲಕ್ಷ್ಮಿ ಪುರಾಣ ಹೆಸರೇ ತುಂಬ ವಿಭಿನ್ನವಾಗಿದೆ. ಆ್ಯಂಡ್ ರಾಧಿಕಾ ಪಂಡಿತ್ ಅವರ ಕೊನೆಯ ಮೂವಿ ಇದ್ದಿದ್ದು ಆದಿಲಕ್ಷ್ಮಿ ಪುರಾಣ. ಸೊ ಅದೇ ಒಂದು ಟೈಟಲ್ ಮೂಲಕ ಬರ್ತಾ ಇದ್ದೀರಾ. ಅಷ್ಟೇ ಸಕ್ಸಸ್ ನಿಮಗೆ ಸಿಗುತ್ತೆ ಅನ್ನೋ ಭರವಸೆ ಇದೆಯಾ? ಖಂಡಿತ. ನನಗೂ ರಾಧಿಕಾ ಪಂಡಿತ್ ಅಂದರೆ ತುಂಬಾ ಇಷ್ಟ. ಫಸ್ಟ್ ಟೈಮ್ ಈ ಒಂದು ನೇಮ್ ಕೇಳಿದಾಗ ಆದಿಲಕ್ಷ್ಮಿ ಪುರಾಣ ಅಂದರೆ ಏನಿದು ಪುರಾಣ ಕಥೆನಾ, ನಾನು ಏನೋ ರಾಣಿ ಥರ ಅಥವಾ ದೇವ್ರ ಥರ ಏನಾದರೂ ಹಾಕೋಬೇಕಾ ಇದೆಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ಆಮೇಲೆ ಕತೆ ಕೇಳಿದಾಗ ಗೊತ್ತಾಯಿತು ಇದು ಒಂದು ಒಂದು ಲವ್ ಸ್ಟೋರಿ ಅಥವಾ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸೀರಿಯಲ್ ಅಂತ ಗೊತ್ತಾಯಿತು. ಸೊ ಆವಾಗ ನನಗೆ ತುಂಬಾ ಇಷ್ಟ ಆಯಿತು ಈ ಕತೆ. ತುಂಬ ಕ್ಯೂಟಾಗಿ ಚೆನ್ನಾಗಿದೆ. ಆ್ಯಂಡ್ ಲಕ್ಷ್ಮಿ ಪಾತ್ರ ಕೂಡ ಅಷ್ಟೇ, ತುಂಬ ಮುದ್ದಾಗಿ ಪಟಾಕಿ ಥರ ಕ್ಯೂಟಾಗಿ ಮಾತಾಡಿಕೊಂಡು ಎಲ್ಲರ ಜೊತೆ ಬೆರೀತಾ ತುಂಬ ಚೆನ್ನಾಗಿದೆ ಕ್ಯಾರೆಕ್ಟರ್. ಹಾಗಾಗಿ ನಂಗೆ ತುಂಬಾ ಇಷ್ಟ ಆಯಿತು ಈ ಒಂದು ಇದು. ಓಕೆ, ಆದಿ ಜೊತೆಗೆ ಎಷ್ಟು ಜಗಳ ಮಾಡ್ತೀರಾ, ಎಷ್ಟು ಪ್ರೀತಿ ಮಾಡ್ತೀರಾ, ಎಷ್ಟು ಲವ್ ಆ್ಯಂಡ್ ಹೇಟ್ ಸ್ಟೋರಿ ಇರುತ್ತೆ? ಪ್ರೀತಿ ಆ ಕಾನ್ಸೆಪ್ಟೇ ಇಲ್ಲ ಅನ್ಕೊಂಡ್ಬಿಡಿ. ನೋ ಲವ್, ಓನ್ಲಿ ಹೇಟ್ ಅಷ್ಟೇ. ತುಂಬ ಕಿತ್ತಾಡ್ತೀವಿ ನಾನು ಅವರು ಆನ್ ಸ್ಕ್ರೀನ್. ತುಂಬ ಚೆನ್ನಾಗಿದೆ ಆ ಕ್ಯೂಟ್ ಜಗಳಗಳು ನಮ್ಮಿಬ್ಬರ ಮಧ್ಯದಲ್ಲಿ. ಎಲ್ಲಿ ಹೋದ್ರು, ಕಾಲೇಜಲ್ಲಿ ಆಗಿರ್ಬೋದು ಅಥವಾ ಮನೆಯಲ್ಲಾಗಿರ್ಬೋದು, ಎಲ್ಲಾದ್ರೂ ಯಾರಾದ್ರೂ ಇದ್ದಾರೆ, ಇಬ್ರು ಒಂದು ತಾತ ಅಜ್ಜಿ ಅಥವಾ ಅತ್ತೆ ಮಾವ ಯಾರೋ ಇದ್ದಾರೆ, ಅಣ್ಣ ಇದ್ದಾರೆ ಅಂದ್ರೆ ಅವ್ರು ತಿರ್ಗದ ಗ್ಯಾಪ್ ಜಗಳ ಆಡ್ತಾ ಇರ್ತೀವಿ. ಅಷ್ಟು ಕಿತ್ತಾಡ್ತಾ ಇರ್ತೀವಿ. ಅದರ ಚೆನ್ನಾಗಿದೆ ಅದು ಕೂಡ. ಓಕೆ, ಅಲ್ಲ ಯೂಶ್ವಲಿ ಎಲ್ಲರೂ ಲವ್ ಮಾಡಿ ನಂತರ ಮದುವೆ ಆಗಿ ಆ ಥರದ್ದು ನಡೀತಾ ಇರುತ್ತೆ. ನೀವೇನು ಪ್ರೋಮೋದಲ್ಲೇ ಮದುವೆ ಆಗ್ಬಿಟ್ಟಿದ್ದೀರಾ? ಅದೇ ಹಂಗೆ ಕೆಲವೊಂದು ಪರಿಸ್ಥಿತಿಗಳು, ಮನೆ ಸ್ಥಿತಿಗಳು ಹಂಗಾಗಿದೆ. ಯಾಕೆ ಅಂತ ನೀವು ಸೋಮವಾರದಿಂದ ನೋಡಿ ಗೊತ್ತಾಗುತ್ತೆ. ಕತೆ ಬಿಟ್ಕೊಡಲ್ಲ. ಚಾನ್ಸೇ ಇಲ್ಲ. ಸೊ ಇದೊಂದು ರೀಮೇಕ್ ಸೀರಿಯಲ್ ಅಂತ ನಾನು ಕೇಳ್ಪಟ್ಟೆ. ಸೊ ಆ ಒಂದು ಧಾರಾವಾಹಿನ ಅಂದರೆ ಬೆಂಗಾಲಿ ಧಾರಾವಾಹಿ ರೀಮೇಕ್ ಸೀರಿಯಲ್ ಅಂತ, ಅದನ್ನೇನಾದರೂ ನೋಡಿದ್ರಾ? ಹೋಮ್ವರ್ಕ್ ಹೆಂಗಿತ್ತು ಅಂತ? ಇಲ್ಲ, ಯಾಕೆ ನಾವು ಯಾವುದು ರೆಫರೆನ್ಸ್ ತೊಗೊಳೋದಕ್ಕೆ ಇಷ್ಟಪಡಲ್ಲ ಅಂತಂದರೆ, ಬಿಕಾಸ್ ಇಯರ್ ಲಕ್ಷ್ಮಿ ಇಸ್ ಲಕ್ಷ್ಮಿ ಆ್ಯಂಡ್ ಆದಿ ಇಸ್ ಆದಿ. ನಮ್ಮದು ಓನ್ ಕ್ರಿಯೇಟಿವಿಟಿ ಅಥವಾ ಟೀಮ್ ವರ್ಕ್ ಆಗಿರ್ಬೋದು ಅಥವಾ ಕತೆ ಆಗಿರ್ಬೋದು, ಇಟ್ ಈಸ್ ಲೈಕ್ ಕಂಪ್ಲೀಟ್ಲಿ ಡಿಫ್ರೆಂಟ್. ತುಂಬ ಡಿಫ್ರೆಂಟಾಗಿ ವಿಭಿನ್ನವಾಗಿ ಬರ್ತಾ ಇದೆ ಇದು. ಸೊ ಎಲ್ಲಿಂದ ಎಲ್ಲಿಗೂ ಯಾವುದಕ್ಕೂ ಲಿಂಕ್ ಆಗಲ್ಲ ಅಥವಾ ಯಾವ ಪಾತ್ರಗಳು ಅದೇ ಥರನೇ ಕ್ಯಾರಿ ಆಗಲ್ಲ, ಬಿಕಾಸ್ ಅವ್ರದ್ದೇ ಓನ್ ಸ್ಟೈಲ್ ಅಂತ ಇರುತ್ತೆ. ಸೊ ಹಾಗಾಗಿ ಇಟ್ ಈಸ್ ಕಂಪ್ಲೀಟ್ಲಿ ವೆರಿ ಡಿಫ್ರೆಂಟ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಇಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದರೆ, ಒಂದು ಗಿಟಾರ್ ಹಿಡ್ಕೊಂಡು ಸ್ಟೈಲಿಶ್ ಆಗಿ ಎಂಟ್ರಿ ಕೊಡ್ತೀರಾ. ಸೊ ಆ ಪ್ರೋಮೋ ಶೂಟು ಮತ್ತು ಪಾತ್ರದ ಬಗ್ಗೆ ಹೇಳೋದಾದರೆ, ಪಾತ್ರ ಆದಿ ಬಂದು ಕಾಲೇಜಲ್ಲಿ ಎಲ್ಲರೂ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇರೋವಂಥ ಒಂದು ಕ್ಯಾರೆಕ್ಟರ್. ದೊಡ್ಡ ರಾಕ್ ಸ್ಟಾರ್ ಆಗಬೇಕು ಅಂತ ಕನಸು ಕಟ್ಕೊಂಡಿರೋನು. ಎಲ್ರಿಗೂ ಇಷ್ಟ, ಲಕ್ಷ್ಮಿಗೆ ಬಿಟ್ಟು. ಸೊ ಆದಿ ಒಂದು ಮಾಸ್ ಕ್ಯಾರೆಕ್ಟರ್, ಒಬ್ಬ ಹೀರೋಗೆ ಡ್ರೀಮ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಯಾಕಂದರೆ ಅಷ್ಟು ಸ್ಟೈಲಿಶ್ ಕ್ಯಾರೆಕ್ಟರ್, ಒಂದು ರಿಚ್ ಆಗಿ ಸ್ಟೈಲಿಶ್ ಆಗಿ ಇರೋವಂಥ ಪಾತ್ರ. ಆ್ಯಂಡ್ ರಜನೀಶ್ಗೆ ತುಂಬ ಹತ್ರ, ಯಾಕಂದರೆ ನಂತರ ಆದಿಗೂ ತುಂಬ ದೊಡ್ಡ ಕನಸುಗಳಿದೆ ಸ್ಟಾರ್ ಆಗಬೇಕು ಅಂತ. ಸೊ ಈ ಥರ ಒಂದು ಕ್ಯಾರೆಕ್ಟರ್. ಸೊ ಈ ಪಾತ್ರ ನನಗೆ ಸಿಕ್ಕಿರೋದು ಲೈಕ್ ನನ್ನ ಅದೃಷ್ಟ ಅಂತ ಹೇಳ್ಬೋದು. ಹೆಂಗೆ ಅಪ್ರೋಚ್ ಹೆಂಗೆ ಮಾಡಿದ್ರು ಅಂತ ಅಂದರೆ ಈ ಪಾತ್ರ ನಿಮಗೆ ಪರ್ಟಿಕ್ಯುಲರಾಗಿ ಒಪ್ಕೊಳ್ಳೋ ಕಾರಣ ಏನು? ಯಾವ ರೀತಿ ನಿಮಗೆ ಅಪ್ರೋಚ್ ಮಾಡಿದ್ರು? ಅದೇ ಜಸ್ಟ್ ಬಿಫೋರ್ ಒಂದು ಸೀರಿಯಲ್ ಮುಗಿಸಿ ನಾನು ವೆಯ್ಟ್ ಮಾಡ್ತಾ ಇದ್ದೆ. ನೆಕ್ಸ್ಟ್ ನಾನು ಲೀಡ್ ಆಗೆ ಮತ್ತೆ ಎಂಟ್ರಿ ಕೊಡಬೇಕು ಅಂತ ನಾನು ವೆಯ್ಟ್ ಮಾಡ್ತಾ ಇದ್ದೆ. ಸೊ ನನ್ನ ಸ್ವಲ್ಪ ವಯಸ್ಸು ಚಿಕ್ಕದಾಗಿರೋದ್ರಿಂದ ಸೀರಿಯಲ್ ಲೀಡ್ಸ್ ಯೂಶಲಿ 25+ ಇರ್ತಾರೆ. ಸೊ ಇನ್ನೂ ಒಂದು 2 years ಕಾಯಬೇಕಾ ಅನ್ನೋ ಕನ್ಫ್ಯೂಷನಲ್ಲೇ ಇನ್ನೂ ಇರಬೇಕಾದ್ರೆ ಇದು ಬಂತು. ಒಬ್ಬ ತುಂಬ ಯಂಗ್ ಆಗಿರೋವಂಥ ಹೀರೋನ ಹುಡುಕ್ತಾ ಇದ್ದೀವಿ, ಒಂದು ಕಾಲೇಜ್ ಕಾಂಟೆಂಟ್ಗೆ ಹುಡುಕ್ತಾ ಇದ್ದೀವಿ ಅಂತ. ಸೊ ಓಕೆ, ಪರ್ಫೆಕ್ಟ್ ಅನ್ನಿಸ್ತು. ಆ್ಯಂಡ್ ಕತೆ ಕೇಳಿದೆ, ಕ್ಯಾರೆಕ್ಟರ್ ಬಗ್ಗೆ ತಿಳ್ಕೊಂಡೆ. ನಾನು ಆಗಲೇ ಹೇಳ್ದಂಗೆ ಇದಕ್ಕಿಂತ ಒಳ್ಳೆ ಕ್ಯಾರೆಕ್ಟರ್ ಸಿಗೋಕ್ಕೆ ಚಾನ್ಸೇ ಇಲ್ಲ. ಆ್ಯಂಡ್ ಅಟ್ ದಿಸ್ ಏಜ್ ಒಂದು ಕಾಲೇಜ್ ಹೀರೋ ಅಷ್ಟು ಕಲರ್ಫುಲ್ ಆಗಿ ಯೂತ್ಫುಲ್ ಆಗಿ ಎಲ್ಲರಿಗೂ ಇಷ್ಟ ಆಗುವಂಥ ಪಾತ್ರ ಇದು. ಓಕೆ, ರಾಕ್ ಸ್ಟಾರ್ ಹಾಡ್ತಾರ ರಿಯಲ್ ಆಗೂ?
ಸಿಂಗಿಂಗು ಅದೆಲ್ಲ ಗಿಟಾರು. ಇಲ್ಲ ಇಲ್ಲ, ನನ್ನ ಫ್ರೆಂಡ್ಸ್ ಹೇಳಿ ಕಳ್ಸಿದ್ದಾರೆ ಎಲ್ಲೂ ಹಾಡಕ್ಕೆ ಹೋಗ್ಬೇಡ ಅಂತ. ಓಕೆ ಓಕೆ ಆಶಾ ಅವರು ಹೀರೋಯಿನ್ ಅಂತ ಅಂದಾಗ ಸೊ ನಿಮ್ಮ ರಿಯಾಕ್ಷನ್ ಹೇಗಿತ್ತು? ನಂಗೆ ಮುಂಚೆನೇ ಅವ್ರ ಪರಿಚಯ ಇದ್ದಿದ್ದರಿಂದ ನಂಗೆ ಗೊತ್ತಿತ್ತು ಅವರು ಲೈಕ್ ಅವ್ರದ್ದು ಸೀರಿಯಲ್ದು ನಾನು ಒಂದಷ್ಟು ಪ್ರೀವಿಯಸ್ಲಿ ಅವ್ರು ಮಾಡಿದ ಸೀರಿಯಲ್ದು ಒಂದಷ್ಟು ಬಿಟ್ಸ್ ಅಲ್ಲಿ ಇಲ್ಲಿ ನೋಡಿದ್ದೆ. ಸೊ ನನಗೆ ಗೊತ್ತಿತ್ತು ಲೈಕ್ ಶಿ ಈಸ್ ಅ ಗುಡ್ ಪರ್ಫಾರ್ಮರ್ ಅಂತ. ಸೊ ಖುಷಿ ಆಯಿತು ಡೆಫಿನೆಟ್ಲಿ. ಯಾಕಂದರೆ ಇಬ್ಬರು ಒಟ್ಟಿಗೆ ಇನ್ನು ವರ್ಕ್ ಮಾಡೋಕ್ಕೆ ಶುರು ಮಾಡಿದಾಗಂತೂ ಯಾವಾಗ ನಾವು ಇಬ್ಬರು ಫಸ್ಟ್ ಸೀನ್ ಒಟ್ಟಿಗೆ ವರ್ಕ್ ಮಾಡಿದ್ವಿ, ಐ ಗಾಟ್ ಟು ನೋ ಶೀಸ್ ನನ್ನಷ್ಟೇ ಅವರು ಪ್ಯಾಷನೇಟ್ ಆಗಿದ್ದಾರೆ, ಸುಮ್ಮನೆ ಬಂದಿಲ್ಲ, ಒಂದು ಆಸೆ ನಂತರನೇ ಅವರು ಡ್ರೀಮ್ ಇಟ್ಕೊಂಡು ಬಂದಿದ್ದಾರೆ ಅಂತ. ಸೊ ಖುಷಿ ಆಯ್ತು. ಎಸ್, ಆ್ಯಕ್ಚುಲಿ ಇಬ್ಬರು ಪೋಷಕ ಪಾತ್ರಗಳನ್ನ ಮಾಡ್ತಾ ಅದಾದಮೇಲೆ ಒಂದು ಲೀಡ್ ರೋಲ್ ಅಂತ ಬಂದಾಗ ಆಶಾ ನಿಮ್ಗೆ ತುಂಬ ಡ್ರೀಮ್ ಇತ್ತು, ಅದು ನನಗೆ ಗೊತ್ತು. ನಾನು ತುಂಬ ಹಿಂದೆ ಸಿಕ್ಕಾಗ್ಲೂ ಆ ಬಗ್ಗೆ ಚರ್ಚೆ ಕೂಡ ಮಾಡಿದ್ದೀವಿ. ಸೊ ಈ ಒಂದು ರೋಲ್ ಅಂತ ಬಂದಾಗ ನಿಮಗೆ ಫಸ್ಟ್ ರಿಯಾಕ್ಷನ್ ಹೆಂಗಿತ್ತು ನಿಮ್ಮದು ಅಂತ? ನನಗೆ ಇದಕ್ಕೆ ತುಂಬ ವರ್ಷದಿಂದ ಕಾಯ್ತಾ ಇದ್ದೆ. ಆಸ್ ಎವ್ರಿವೇರ್ ಐ ಸೆಡ್ ದಟ್ ತುಂಬ ನಾನು ಹೀರೋಯಿನ್ ಆಗಬೇಕು ಅಂತ ಕನಸಿದೆ, ಆಸೆ ಇದೆ ಅಂತ ತುಂಬಾ ಹೇಳ್ತಾ ಇದ್ದೆ. ಅದೇ ಟೈಮ್ಗೆ ಐ ಥಿಂಕ್ ಇಟ್ ವಾಸ್ ಅ ರೈಟ್ ಟೈಮ್ ಅನ್ಸುತ್ತೆ ನನಗೆ ಇದು ಒಂದು ಕಾಲ್ ಬಂದಿದ್ದು ಈ ಪಾತ್ರಕ್ಕೆ. ರೈಟ್ ಟೈಮ್ ಬಂದಾಗ ಅದು ಟೈಮ್ ಬಂದಾಗ ಕರ್ಕೊಂಡು ಹೊಟ್ಟೋಗ್ಬಿಡತ್ತೆ, ಸ್ಟಾಪ್ ಮಾಡಲ್ಲ ಎಲ್ಲೂ ನಮ್ಮನ್ನ ಅಂತ ಹೇಳೋದಕ್ಕೆ ಐ ಥಿಂಕ್ ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಮೀ ಮೈ ಸೆಲ್ಫ್. ಸೊ ತುಂಬಾ ಖುಷಿ ಆಯಿತು. ನಾನು ಹೀರೋಯಿನ್ ಆಗ್ತಾ ಇದ್ದೀನಿ ಅಂತಂದ ಕಾಲ್ ಬಂದಾಗ, ನೀನು ಸೆಲೆಕ್ಟ್ ಆಗಿದ್ಯಮ್ಮ ಅಂತ ಹೇಳಿದಾಗ ಲೈಕ್ ಇಟ್ ಇಸ್ ಡ್ರೀಮ್. ಅದು ಒಂಥರ ಎಷ್ಟೋ ವರ್ಷ ಕನ್ಸ್ಕೊಂಡಿರ್ತೀವಿ, ಆ ಕನಸು ಬಂದ್ಬಿಡ್ತಾ, ಓ ಮೈ ಗಾಡ್ ಇಟ್ ಇಸ್ ಆಲ್ರೆಡಿ ಇನ್ ಹರ್ ಹ್ಯಾಂಡ್ ಅನ್ನೋ ಥರ ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗಂತೂ. ಇಟ್ಸ್ ಸರ್ಪ್ರೈಸಿಂಗ್ ಫಾರ್ ಮಿ. ಎಸ್, ಈ ಕಾಸ್ಟ್ಯೂಮ್ ಎಲ್ಲ ಪ್ರೊಮೋದಲ್ಲಿ ಒಳ್ಳೆ ಬ್ಯೂಟಿಫುಲ್ ಆಗಿ ಒಂದು ರೆಡ್ ಸೀರೆ ಹಾಕೊಂಡು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಆ್ಯಂಡ್ ಇನ್ನೊಂದು ಆ್ಯಸ್ ಯೂಶ್ವಲ್ ಕಾಮನ್ ಆಗಿ ಒಂದು ಕಾಸ್ಟ್ಯೂಮ್ ವೇರ್ ಮಾಡ್ತೀರಾ. ಏನೆಲ್ಲ ಕಾಸ್ಟ್ಯೂಮ್ ಪ್ಲ್ಯಾನ್ಸ್ ಇರುತ್ತೆ ಅಂತ? ಎಸ್, ಡೆಫಿನೆಟ್ಲಿ ಐ ವರ್ಕ್ ಆನ್ ಕಾಸ್ಟ್ಯೂಮ್ಸ್ ಆ್ಯಂಡ್ ಮೈ ಲುಕ್ಸ್ ಕಂಪ್ಲೀಟ್ಲಿ. ನಾನು ಹಾಗೆ ಕಾಣಿಸ್ಬೇಕು. ಆ್ಯಂಡ್ ಇಲ್ಲಿ ಸ್ವಲ್ಪ ಟ್ವಿಸ್ಟ್ಗಳು ಜಾಸ್ತಿ ಇರೋದ್ರಿಂದ ನಾನು ಅಲ್ಲೂ ಮನೇಲಿ ಯಾವ ಥರ ಇರ್ತೀನಿ ಮತ್ತು ಕಾಲೇಜಲ್ಲಿ ಯಾವ ಥರ ಇರ್ತೀನಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಅದೇ ಲುಕ್ಕೆ ನಮ್ಮನ್ನು ಆ ಡಿಫ್ರೆನ್ಸ್ ಮಾಡೋದು ಅದೇ ಲುಕ್ಕೆ. ಸೊ ಹಾಗಾಗಿ ಕಂಪ್ಲೀಟಾಗಿ ನಾನು ಅದರ ಮೇಲೆ ತುಂಬಾ ವರ್ಕ್ ಮಾಡ್ತಾ ಇದ್ದೀನಿ. ಓಕೆ, ದೆನ್ ಈಗ ಒಂದು ಅಣ್ಣನ ಮುದ್ದಿನ ತಂಗಿ ಅನ್ನೋದು ಪ್ರೊಮೋ ನೋಡಿದಾಗ ಗೊತ್ತಾಗ್ತಾ ಇದೆ. ಸೊ ಹೆಂಗಿರುತ್ತೆ ಆ ಕಾಂಬಿನೇಷನ್, ಹೆಂಗಿರುತ್ತೆ ನಿಮ್ಮಿಬ್ಬರದು? ನನ್ನ ರಿಯಲ್ ಲೈಫಲ್ಲೂ ನನಗೆ ಅಣ್ಣನೇ ಇರೋದ್ರಿಂದ ಸೊ ನನಗಿದು ಸ್ವಲ್ಪ ಈಸಿ ಅಂತಾನೆ ಅನ್ನಿಸ್ತು. ಇಲ್ಲಿ ಅಶೋಕ್ ಸರ್ ಜೊತೆಗೆ ಅಶೋಕ್ ಸರ್ ನನ್ನ ಅಣ್ಣನ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದಾಗ ಐ ವಾಸ್ ಸೋ ಹ್ಯಾಪಿ. ಬಿಕಾಸ್ ಒಂದಷ್ಟು ದೊಡ್ಡ ಆ್ಯಕ್ಟರ್ಸ್ ನಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದಾರೆ ನನಗೆ ಅಂತಂದಾಗ ನಂಗೆ ತುಂಬಾ ಖುಷಿ ಆಯಿತು. ಆ್ಯಂಡ್ ಈಸ್ ವೆರಿ ಕಂಫರ್ಟೇಬಲ್, ನೀಟಾಗಿ ಎಲ್ಲನೂ ಹೇಳ್ಕೊಡೋದಾಗಿರ್ಬೋದು ಅಥವಾ ಬಾಂಡಿಂಗ್ ಆಗಿರ್ಬೋದು. ಬೇಗ ಎಲ್ಲೂ ನನಗೆ ಅಯ್ಯೋ ಹಿಂಗೆ ಮಾಡೋದು ನಂಗೆ ಗೊತ್ತಾಗ್ತಾ ಇಲ್ವಲ್ಲ ಆ ಥರ ಅನ್ನಿಸ್ಲಿಲ್ಲ. ರ್ಯಾಪು ಬಿಲ್ಡ್ ಆಗೋಯ್ತು ಟಕ್ ಅಂತ. ಸೊ ಚೆನ್ನಾಗಿ ಅದು ಆನ್ ಸ್ಕ್ರೀನ್ ಕೂಡ ತುಂಬ ಚೆನ್ನಾಗಿ ಪ್ರೆಸೆಂಟ್ ಆಗಿದೆ ಕೂಡ ಇವಾಗ. ಎಸ್, ಎಲ್ಲೋ ಒಂದು ಕಡೆ ನಾವು ಇವರು ವಿಷ್ಣುವರ್ಧನ್ ಸರು ಮತ್ತು ರಕ್ಷಿತಾ ಮೇಡಮ್ದೊಂದು ಸಿನಿಮಾ ಇದೆಯಲ್ಲ, ಸೊ ಅದು ನೀನೆಲ್ಲೋ ಸಮಥಿಂಗ್, ಸೊ ಆ ಥರದ್ದು ಒಂದು ಕನೆಕ್ಷನ್ ಅಲ್ಲಿ ಕಾಣಿಸ್ತು. ತುಂಬ ಚೆನ್ನಾಗಿ ಹಂಗೆ ಸಿಮಿಲಾರಿಟಿಯಾಗಿ ಬಂದಿದೆ. ಕರೆಕ್ಟ್. ಬಿಕಾಸ್ ಅಣ್ಣಂಗೆ ತುಂಬ ಜವಾಬ್ದಾರಿ, ಅವನೊಂದು ಟೀಚರ್ ಆಗಿ ಅವ್ನು ತುಂಬ ಜವಾಬ್ದಾರಿ ಇದೆ ಅವನಿಗೆ, ನನ್ನ ಮೇಲಾಗಲಿ ನನ್ನ ಮನೆಯವ್ರ ಮೇಲಾಗಲಿ ಆ ಥರ ಇದೆ. ತಂಗಿ ಬಂದು ಫುಲ್ ಪಟಾಕಿ ತರಲೆ, ತುಂಬ ಕ್ಯೂಟ್ ತರಲೆ ಅವಳು. ಆ ಥರ ಕ್ಯೂಟ್ ಆಗಿದೆ ನಮ್ಮಿಬ್ರು ಬಾಂಡಿಂಗ್. ನೀವು ಆನ್ ಸ್ಕ್ರೀನ್ ನೋಡಿದ್ಮೇಲೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಎಸ್, ನಿಮ್ಮ ಪೇರು ರಜನೀಶ್ ಅಂತ ಅಂದಾಗ ಸೊ ನಿಮ್ಮ ರಿಯಾಕ್ಷನ್ ಹೆಂಗಿತ್ತು? ಹೋಗಿನ ಮುಂಚೆ ಎಲ್ಲ ಕೇಳ್ಕೊಂಡು ಹೋಗಿದ್ರೆ ಆರ್ಟಿಸ್ಟ್ಗಳ ಬಗ್ಗೆ ಎಲ್ಲ? ಇಲ್ಲ, ಅದೇ ಆಸ್ ಈ ಸೆಡ್ ವಿ ಆಲ್ರೆಡಿ ನೋ ಈಚ್ ಅದರ್, ಮುಂಚೆನೂ ಗೊತ್ತಿದ್ದರಿಂದ ನಮ್ಗೆ ಈಸಿ ಆಯಿತು ಇದು. ಆ್ಯಂಡ್ ಅವರು ಆಲ್ರೆಡಿ ಸೆಲೆಕ್ಟ್ ಆಗಿ ಅವ್ರಿಗೊಂದು ಸ್ವಲ್ಪ ಎಲ್ಲ ಪರಿಚಯ ಆಗೋಗಿತ್ತು ಟೀಮು. ನಾನು ಎಂಡಲ್ಲಿ ಬಂದಿದ್ದರಿಂದ ಒಂಚೂರು ಭಯ ಆಯಿತು. ಬಟ್ ಸಮ್ವೇರ್ ಓಕೆ, ಯಾರೋ ಗೊತ್ತಿರೋರು ಇದ್ದಾರೆ ಅಂದಾಗ ಇಟ್ ವಿಲ್ ಬಿ ಮೋರ್ ಈಸಿ ಅಲ್ವಾ. ಸೊ ಹಾಗೇ ಇತ್ತು. ಇವರು ಅಂತ ಹೀರೋ ಅಂತ ಗೊತ್ತಾದಾಗ ಎಸ್, ಅವರು ಕೂಡ ಒಂದು ಗುಡ್ ಪರ್ಫಾರ್ಮರ್. ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ. ಒಂದು ಕೆಲಸ ಅಂತ ಬಂದರೆ ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ. ಅದು ನನಗೆ ತುಂಬಾ ಇಷ್ಟ ಆಯಿತು. ಬೇಸಿಕಲಿ ವೆರಿ ಡಿಸಿಪ್ಲಿನ್ಡ್ ಕೆಲಸ ಅಂತ ಬಂದಾಗ ಆನ್ ಟೈಮ್ ಬರ್ತಾರೆ, ರೆಡಿ ಆಗ್ತಾರೆ, ಕೂತ್ಕೋತಾರೆ. ಸೊ ತುಂಬ ನೀಟಾಗಿ ವಿಲ್ ಫಾಲೋ ಆಲ್ ಪ್ರೊಸೀಜರ್ಸ್. ಸೊ ಅದಕ್ಕೆ ನನಗೂ ಒಂದು ಕಂಫರ್ಟೇಬಲ್ ಆಯಿತು. ಬಿಕಾಸ್ ನಾನು ಅದೇ ಥರ ಮೈಂಡ್ಸೆಟ್ ಇರೋದ್ರಿಂದ ನಮಗೂ ಅದೇ ಥರದವ್ರು ಸಿಕ್ಕಿದ್ರೆ
ವರ್ಕ್ ತುಂಬ ಚೆನ್ನಾಗಾಗತ್ತೆ ಅಂತ. ಓಕೆ, ಆ್ಯಕ್ಚುಲಿ ಇನ್ನೊಂದು ಕೇಳ್ಪಟ್ಟೆ, ತುಂಬ ದೊಡ್ಡ ಆರ್ಟಿಸ್ಟ್ ಬಳಗ ಇದೆ ಆ್ಯಂಡ್ ಜೊತೆಗೆ ನೀವು ಈ ಹಿಂದೆ ಮಾಡಿದಂಥ ಸುಷ್ಮಾ ನಾನಯ್ಯ ಮೇಡಮ್ ಕೂಡ ಇದರಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ಒಟ್ಟಿಗೆ ಅಂತ. ಸೊ ಅದು ಹೆಂಗಿತ್ತು ಅಂತ? ಕರೆಕ್ಟ್, ಅದೇ ಹೇಳ್ದಂಗೆ ಅವರು ಕೂಡ ನನಗೆ ಗೊತ್ತಿದ್ದು ಮುಂಚೆ ಆಲ್ರೆಡಿ ವರ್ಕ್ ಮಾಡಿರೋದ್ರಿಂದ ಅವ್ರ ಜೊತೆ. ಸೊ ಇಲ್ಲಿ ಒಂದು ಕಂಫರ್ಟ್ ಝೋನ್ ಅಂಡ್ ಮೋರ್ ಓವರ್ ನಾವು ಹಂಗೆ ಹೇಳಕ್ಕೆ ಆಗಲ್ಲ, ಬಿಕಾಸ್ ಎಲ್ಲ ಆರ್ಟಿಸ್ಟ್ಗಳು ತುಂಬಾ ಫ್ರೆಂಡ್ಲಿ ಇದ್ದಾರೆ. ನಾವು ಮೊನ್ನೆ ರೀಸೆಂಟ್ ಆಗಿ ನಾನು ಮಂಜುನಾಥ್ ಹೆಗ್ಡೆ ಸರ್ ಹತ್ರ ಮಾತಾಡ್ತಾ ಕೂತಾಗ್ಲೂ ತುಂಬಾ ಮುಜುಗರದಲ್ಲಿ ಕೂತಿದ್ದೆ. ಅವರು ಆರಾಮಾಗಿ ಫೀಲ್ ಮಾಡಮ್ಮ, ಕಂಫರ್ಟೇಬಲ್ ಆಗಿರುವಂಗೆ ತುಂಬ ಕಂಫರ್ಟ್ ಮಾಡಿಕೊಡ್ತಾರೆ ಎಲ್ಲರೂ. ತುಂಬಾ ನೀಟಾಗಿ ಒಂದು ಸೀನ್ ಮಾಡುವಾಗ್ಲೂ ಅಷ್ಟೇ, ಎಲ್ಲೂ ಭಯ ಅನ್ಸಲ್ಲ, ಸೀನಿಯರ್ಸ್ ಜೊತೆ ವರ್ಕ್ ಮಾಡ್ತಾ ಇದೀವಪ್ಪ ಅಂತ ಅನ್ಸಲ್ಲ. ಆ್ಯಂಡ್ ಏನೇ ಎಷ್ಟು ನೀಟಾಗಿ ಕರೆಕ್ಟ್ ಮಾಡ್ತಾರೆ, ಏನಾದರೂ ಮಿಸ್ಟೇಕ್ಸ್ ಮಾಡಿದ್ರೆ ನಾವು ಎವ್ರಿ ಒನ್ ಆರ್ ಸೋ ಸ್ವೀಟ್ ಅಂತಲೇ ಹೇಳ್ಬೋದು. ನೀವು ಅಷ್ಟೇ ಸ್ವೀಟ್ ಆಗಿದೆ. ಎಸ್, ಪ್ರೊಡಕ್ಷನ್ ಹೌಸ್ ಆ್ಯಂಡ್ ಡೈರೆಕ್ಟರ್ಗೆ ಬರೋದಾದರೆ, ಸೊ ರಜನೀಶ್ರಿಗೆ ಈ ಒಂದು ಡೈರೆಕ್ಷನ್ ಪ್ರೊಡಕ್ಷನ್ ಹೌಸ್ ಯಾವ ಥರ ಅನ್ನಿಸ್ತು ಮತ್ತು ಯಾರು ಮಾಡ್ತಾ ಇದ್ದಾರೆ? ಪ್ರೊಡಕ್ಷನ್ ಬಂದು ಸಂತೋಷ್ ಕೋಟಿ ಸರ್ ಮಾಡ್ತಿದ್ದಾರೆ, ಜನಾರ್ದನ್ ಸರ್ ಮಾಡ್ತಿದ್ದಾರೆ. ಒಳ್ಳೆ ಸೂಪರ್ ಹಿಟ್ ಧಾರಾವಾಹಿ. ಹೌದೌದು. ಸೊ ಅವ್ರ ಪ್ರೊಡಕ್ಷನಲ್ಲಿ, ಅವ್ರ ಇಂಡಿಪೆಂಡೆಂಟ್ ಪ್ರೊಡಕ್ಷನಲ್ಲಿ ಇದು ಫಸ್ಟ್ ಪ್ರಾಜೆಕ್ಟ್. ಸೊ ಅವರು ಕೂಡ ಅಷ್ಟೇ ಪ್ಯಾಷನೇಟ್ ಆಗಿ ಒಂದು ಕ್ವಾಲಿಟಿ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಮಾಡ್ತಿದ್ದಾರೆ. ಆ್ಯಂಡ್ ಝೀ ಅಂತ ಬಂದರೆ ನಿಮಗೆ ಗೊತ್ತು, ಎಲ್ಲರಿಗೂ ಗೊತ್ತು, ಕ್ವಾಲಿಟಿಲಿ ಕಾಂಪ್ರಮೈಸ್ ಇಲ್ಲವೇ ಇಲ್ಲ. ಸೊ ಸಿಕ್ಕಾಪಟ್ಟೆ ಕ್ವಾಲಿಟಿ ಕೊಡ್ತಾ ಇದ್ದಾರೆ ಆ್ಯಂಡ್ ತುಂಬ ಖರ್ಚು ಮಾಡ್ತಾ ಇದ್ದಾರೆ. ಸೊ ಆ್ಯಂಡ್ ಡೈರೆಕ್ಷನ್ ಬಂದು ಸುಭಾಷ್ ಸರ್ ಮಾಡ್ತಿದ್ದಾರೆ. ಅವರು ಅಷ್ಟೇ ಒಂದು ಸೀನಿಗೆ ಒಂದು ಸಿನಿಮಾಗಿಂತ ಜಾಸ್ತಿ ಟೈಮ್ ತೊಗೊಂಡು ಒಂದೊಂದು ಸೀನ್ಗಳನ್ನು ಡೀಟೇಲ್ ಆಗಿ ಶೂಟ್ ಮಾಡ್ತಾ ಇದ್ದಾರೆ. ತುಂಬ ಆ್ಯಂಗಲ್ಸ್, ತುಂಬ ಡೀಟೇಲಿಂಗ್, ಸೊ ಆ ಒಂದು ವಿಜುವಲ್ ಕ್ವಾಲಿಟಿ ಗೊತ್ತಾಗಲಿ ಅನ್ನೋ ನಿಟ್ಟಿನಲ್ಲಿ ಶೂಟ್ ಆಗ್ತಾ ಇದೆ. ಎಷ್ಟು ಎಪಿಸೋಡ್ ಆಗಿದೆ ಇವಾಗ ಬ್ಯಾಕಪ್ಗೆ ಅಂತ? ಅಷ್ಟು ಐಡಿಯಾ ಇಲ್ಲ. ಸೊ ಅಟ್ಲೀಸ್ಟ್ ಒಂದು ಫಸ್ಟ್ ವೀಕ್ ಎಪಿಸೋಡ್ಸ್ ಅಂತೂ ಆಗಿದೆ ಅಂತ ಅನ್ಸುತ್ತೆ. ಸೊ ಇನ್ನು ಶೂಟ್ ಆಗ್ತಾ ಇದೆ, ಕಂಟಿನ್ಯೂಸ್ ಬ್ರೇಕ್ಲೆಸ್ ಆಗಿ ಶೂಟ್ ಆಗ್ತಿದೆ. ಸೊ ಆಗಲೇ ನಾನು ಹೇಳ್ದಂಗೆ ಕ್ವಾಲಿಟಿ ಕೊಡಬೇಕಾಗಿರೋದ್ರಿಂದ ನಾವು ಫಾಸ್ಟಾಗಿ ಮಾಡೋಕ್ಕೂ ಆಗ್ತಿಲ್ಲ, ತುಂಬ ಟೈಮ್ ತೊಗೊಂಡು. ಈಗಾಗಲೇ ಡೇಟ್ ಅನೌನ್ಸ್ ಆಗಿರೋದ್ರಿಂದ ನಾವು ಆ ಕ್ವಾಲಿಟಿನೂ ಕೊಡಬೇಕು, ಸ್ವಲ್ಪ ಬೇಗ ಕಂಪ್ಲೀಟು ಮಾಡಬೇಕು. ಸೊ ಆ ಥರ ಶೂಟ್ ನಡೀತಾ ಇದೆ. ನಿಮ್ಮ ಪ್ರೀವಿಯಸ್ ಪ್ರಾಜೆಕ್ಟಲ್ಲಿ ಪರ್ಫಾರ್ಮೆನ್ಸ್ ನೋಡಿಬಿಟ್ಟು ವೀಕ್ಷಕರಿಗೆ ನಿಮ್ಮ ಬಗ್ಗೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ, ನಿರೀಕ್ಷೆ ಇದೆ. ಸೊ ಅದನ್ನು ಇಲ್ಲಿ ಫುಲ್ಫಿಲ್ ಮಾಡ್ತಾರಾ ಅಂತ? 100% ಮಾಡ್ತೀನಿ. ಯಾಕಂದರೆ ತುಂಬ ಚಿಕ್ಕ ವಯಸ್ಸಿಂದ ಸ್ಟಾರ್ ಆಗಬೇಕು ಅನ್ನೋ ಕನಸಿಟ್ಕೊಂಡು ಬಂದಿರೋನು ನಾನು. ಸುಮ್ಮನೆ ಒಂದು ಕೈ ನೋಡೋಣ, ಏನೋ ಟ್ರೈ ಮಾಡೋಣ, ಇದು ನನಗೆ ಹೆಂಗೆ ವರ್ಕ್ ಆಗುತ್ತೆ ನೋಡೋಣ ಅಂತ ಆ ಥರ ಬಂದಿರೋಲ್ಲ. ಇಲ್ಲೇ ಇರಬೇಕು, ಇಲ್ಲೇ ಏನೋ ಮಾಡಬೇಕು ಅಂತ ಬಂದವನು. ಸೊ ಆ ಪ್ರಾಜೆಕ್ಟಲ್ಲಿ ಅವ್ರು ನನಗೆ ಜನ ತೋರಿಸಿದ ಪ್ರೀತಿಯಿಂದನೇ ನನಗೆ ಓಕೆ, ಐ ಆಮ್ ರೆಡಿ ನಾವು, ನನಗೆ ಓಕೆ ಇನ್ನೊಂದು ನಾನು ಇಂಡಿಪೆಂಡೆಂಟಾಗಿ ಮಾಡಿದರೆ ನನಗೆ ಸಪೋರ್ಟ್ ಸಿಗುತ್ತೆ ಅನ್ನೋ ಕಾನ್ಫಿಡೆನ್ಸಲ್ಲಿ ನಾನು ಒಪ್ಕೊಂಡಿದ್ದು. ಸೊ 100% ತುಂಬ ಎಫರ್ಟ್ಸ್ ಹಾಕಿ ನನ್ನ 100% ಯಾವಾಗಲೂ ಇದ್ದೇ ಇರುತ್ತೆ. ಸೊ ಜನರ ಸಪೋರ್ಟ್ ಇದ್ದರೆ ಅದು ಇನ್ನೂ ನನಗೆ ಮೋಟಿವೇಟ್ ಮಾಡುತ್ತೆ. ಎಸ್, ಕೊನೆಯದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ವೀಕ್ಷಕರಿಗೆ? ಆ್ಯಸ್ ಅವ್ರು ಹೇಳ್ದಾಗೆ ಎಲ್ಲರೂ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ, ತುಂಬ ಎಫರ್ಟ್ಸ್ ಹಾಕಿದ್ದಾರೆ. ಹಿಂಗೆ ಬರಬೇಕು ಸೀನ್ಸ್ಗಳು, ಈ ಶಾರ್ಟ್ ಹಿಂಗೆ ಬರಬೇಕು ಅಂತ ನಮ್ಮ ಡೈರೆಕ್ಟರ್ ಸರ್ ಆಗಿರ್ಬೋದು ಅಥವಾ ನಮ್ಮ ಪ್ರೊಡ್ಯೂಸರ್ ಸರ್ಸ್ಗಳಾಗಿರ್ಬೋದು, ಎಲ್ಲ ಸೆಟ್ಟಿಗೆ ಬಂದು ಪ್ರತಿದಿನ ಇದು ಹಿಂಗಿದೆ ಎಲ್ಲ ಓಕೆನಾ, ಎಲ್ಲ ಕರೆಕ್ಟಾಗಿದೆಯಾ ಅಂತ ತುಂಬ ಎಫರ್ಟ್ಸ್ ಹಾಕಿ ಮಾಡ್ತಾ ಇದ್ದಾರೆ. ಆ್ಯಂಡ್ ಲೈಟಿಂಗ್ಸ್ ಆಗಿರ್ಬೋದು ಎಲ್ಲ ತುಂಬ ಬ್ಯೂಟಿಫುಲ್ಲಾಗಿ ನಡೀತಾ ಇದೆ. ಆ್ಯಂಡ್ ದಿಸ್ ಇಸ್ ಆಲ್ ವೆರಿ ನ್ಯೂ ಎಕ್ಸ್ಪೀರಿಯನ್ಸ್ ಫಾರ್ ನಮಗೂ ಕೂಡ ಅದು. ಸೊ ತುಂಬ ಚೆನ್ನಾಗಿ ಬರ್ತಾ ಇದೆ, ಕತೆ ಕೂಡ ತುಂಬ ಚೆನ್ನಾಗಿದೆ. ಇಲ್ಲಿ ಒಂದು ಕಂಪ್ಲೀಟ್ ಪ್ಯಾಕೇಜೇ ಸಿಕ್ಬಿಡುತ್ತೆ ನಿಮಗೆ. ಸೊ ತುಂಬ ಸಿನಿಮಾ ನೋಡಿದ ಅನುಭವ ಖಂಡಿತವಾಗ್ಲೂ ಬಿಕಾಸ್ ಯಾವ ಸಿನಿಮಾಗೂ ಕಮ್ಮಿ ಇಲ್ಲ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿ ಮೇಕಿಂಗ್ ಮಾಡ್ತಾ ಇದ್ದಾರೆ. ಸೊ ತುಂಬ ಚೆನ್ನಾಗಿದೆ, ಕಂಪ್ಲೀಟಾಗಿ ತುಂಬಾ ಚೆನ್ನಾಗಿದೆ. ಎಲ್ಲರೂ ಯಾವುದು ತುಂಬ ಚೆನ್ನಾಗಿ ಕರೆಕ್ಟ್, ನಮ್ಗೆ ಒಳ್ಳೆ ಸ್ಲಾಟ್ ಸಿಕ್ಕಿದೆ. ಸೊ 9 ಗಂಟೆಗೆ ಎಲ್ಲರೂ ಆರಾಮಾಗಿ ಊಟ ಮಾಡಿಕೊಂಡು ನಮ್ಮ ಸೀರಿಯಲ್ನ ನೋಡ್ಬೋದು. ಎಸ್, ನೀವು ಕೊನೆಯದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಆಶಾ ಅವ್ರು ಹೇಳ್ದಂಗೆ ನಮಗೆ ತುಂಬ ಒಳ್ಳೆ ಸ್ಲಾಟ್ ಸಿಕ್ಕಿದೆ. ಸೊ 9 ಗಂಟೆ ಪ್ರೈಮ್ ಟೈಮ್, ಅದೇ ಅವ್ರು ಹೇಳ್ದಂಗೆ ಎಲ್ಲರೂ ಊಟ ಮಾಡ್ಕೊಂಡು ನೋಡ್ತಾ ಇರ್ತಾರೆ. ಸೊ ತುಂಬ ಗೋಳು ಆ ಥರ ಏನೂ ಇಲ್ಲ, ಖುಷಿಯಾಗಿದೆ. ತುಂಬ ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ, ಕಾಮಿಡಿ ಇದೆ, ಫ್ಯಾಮಿಲಿ ವ್ಯಾಲ್ಯೂಸ್ ಇದೆ, ಒಂದು ತುಂಬ ಕುಟುಂಬದ ಎಮೋಷ್ನಲ್ ಕತೆ. ನಮ್ಮಿಬ್ರದ್ದು ಯಂಗ್ಸ್ಟರ್ಸ್ಗೆ ತುಂಬ ಇಷ್ಟ ಆಗುತ್ತೆ.
ಆ್ಯಂಡ್ ಫ್ಯಾಮಿಲಿದು ಸ್ವಲ್ಪ ದೊಡ್ಡವರಿಗೆ ಇಷ್ಟ ಆಗುತ್ತೆ. ಸೊ ಎಲ್ಲ ವಯಸ್ಸಿನವ್ರಿಗೂ ಇಷ್ಟ ಆಗೋವಂಥ ಕತೆ. ಸೊ ಡಿಸೆಂಬರ್ 8ರಿಂದ ರಾತ್ರಿ 9 ಗಂಟೆಗೆ ಬರ್ತಾ ಇದ್ದೀವಿ. ನಿಮ್ಮ ಪ್ರೀತಿ ಸಪೋರ್ಟ್ ಇರಲಿ. ಎಸ್ ಖಂಡಿತ ನಿಮ್ಮಿಬ್ಬರನ್ನ ತುಂಬ ಇಷ್ಟಪಡುವಂಥ ವೀಕ್ಷಕರಿದ್ದಾರೆ. ಸೊ ಆ್ಯಸ್ ಅ ಪೇರ್ ಆಗಿ ಆ್ಯಸ್ ಅ ಲೀಡ್ ಆಗಿ ನೀವು ಗೆಲ್ತೀರಾ ಅಂತ ನಾನು ಹಾರೈಸ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್. ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ಒಳ್ಳೇದಾಗಲಿ. ನೋಡಿದ್ರಲ್ಲ, ಇದಾಗಿತ್ತು ಆದಿ ಲಕ್ಷ್ಮಿ ಜೊತೆಗಿನ ಮಾತುಕತೆ. ಕ್ಯಾಮ್ರಾ ಪರ್ಸನ್ KR ಮಂಜು ಜೊತೆ ಪ್ರಿಯಾಂಕಾ, ನ್ಯೂಸ್ ಫಸ್ಟ್.